ಇವತ್ತು ನಾವು 7ನೇ ತರಗತಿಯ ಅನ್ನದಾತ ಎನ್ನುವಂಥ ಪಾಠದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಅನ್ನದಾತ ಅಂತ ಈ ಒಂದು ಪಾಠವನ್ನು ಬರೆದವರು ಚಂದ್ರಶೇಖರ್ ಕಂಬಾರ್. ಇವತ್ತು ತಿಳಿ ಕನ್ನಡದ ಅನ್ನದಾತದ ಒಂದು ಪಾಠದ ಬಗ್ಗೆ ನಾವು ತಿಳಿಯೋಣ. ಅನ್ನದಾತ ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ, ಒಂದು ರೈತದ ಬಗ್ಗೆ ಮತ್ತು ಅನ್ನದ ಬಗ್ಗೆ ಯಾವ ರೀತಿ ವರ್ಣಿಸಿರುವುದೆಂಬುದನ್ನು ನಾವು ಕಾಣುತ್ತೇವೆ. ಅನ್ನದ ಮಹತ್ವವನ್ನು ಯಾವ ರೀತಿಯಲ್ಲಿ ವರ್ಣಿಸಿರುವುದನ್ನು ನಾವು ತಿಳಿಯಬಹುದಾಗಿದ್ದಾರೆ. ಅಂದರೆ ಪಾಠ ಪ್ರವೇಶದಲ್ಲಿ ಕತೆಗಳೆಂದರೆ ಎಲ್ಲರಿಗೂ ಒಂದು ಬಲು ಇಷ್ಟ. ಅದರಲ್ಲೂ ಮಕ್ಕಳಿಗಂತೂ ಬೇಕೇ ಬೇಕು. ನಾವು ಇಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಕಥೆಯನ್ನು ಹೇಳಿಕೊಡುತ್ತಿದ್ದರು. ಅದರಲ್ಲೂ ಮಕ್ಕಳಿಗೆ ಕಥೆಗಳೆಂದರೆ ತುಂಬ ಇಷ್ಟ. ಅದರಲ್ಲಿ ನೀತಿ ಕಥೆಗಳಂತೂ ತುಂಬ ಇಷ್ಟ. ನಮ್ಮ ಹಿರಿಯರು ಕಥೆಗಳನ್ನು ಕಟ್ಟಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುತ್ತಿದ್ದರು. ಅಂದರೆ ನಮ್ಮ ಹಿರಿಯರು ಅಜ್ಜಿಯರಾಗಿರ್ಬೋದು, ತಾತರಾಗಿರ್ಬೋದು, ಕಥೆ ಕಟ್ಟಿ ಮಕ್ಕಳಲ್ಲಿ ಒಳ್ಳೆಯ ಒಂದು ಸಂಸ್ಕಾರವನ್ನು ಬೆಳೆಸುತ್ತಿದ್ದರು. ಇಂದು ಹಸುವಿನಿಂದ ಲಕ್ಷಾಂತರ ಜನ ಸಾಯುತ್ತಿದ್ದಾರೆ. ಅಂದರೆ ಇಂದು ಹಸುವಿನಿಂದ ಊಟಕ್ಕಾಗಿ ಲಕ್ಷಾಂತರ ಜನ ಸಾಯುತ್ತಿದ್ದಾರೆ. ಇನ್ನೊಂದೆಡೆ ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವಂಥ ಜನರು ಇದ್ದಾರೆ. ಅಂದರೆ ಇನ್ನೊಂದೆಡೆ ಅಂತಂದರೆ ನಾವು ಬಡವರನ್ನು ಕಾಣ್ಬೋದು, ಮತ್ತೊಂದು ಕಡೆ ಶ್ರೀಮಂತರನ್ನು ನಾವು ಕಾಣ್ಬೋದು. ಏನು ಮಾಡ್ತಾರೆ, ಇದ್ದಂಥರು ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವಂಥ ಜನರು ನಾವು ಕಾಣಬಹುದು ಪ್ರಪಂಚದಲ್ಲಿ. ಅನ್ನದಾನದ ಒಂದು ಮಹತ್ವದವನ್ನು ಕುರಿತು ಹಸಿದವರಿಗೆ ತನ್ನಲ್ಲಿರುವಂಥ ಅನ್ನವನ್ನು ನೀಡಬೇಕು ಅಂತಂದರೆ ನಾವು ಹೊಟ್ಟೆ ತುಂಬಿದವರಿಗೆ ಅನ್ನ ನೀಡುವುದಕ್ಕಿಂತ ಹೊಟ್ಟೆ ಹಸಿದವರಿಗೆ ತನ್ನಲ್ಲಿರುವಂಥ ಅನ್ನವನ್ನು ನೀಡಬೇಕು. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಎಂಬುದನ್ನಾಗಿ ಹೇಳಿದ್ದಾರೆ. ಈ ರೀತಿ ಮನೋಭಾವವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು. ಪ್ರಸ್ತುತ ಪಾಠವನ್ನು ಅನ್ನದಾನದ ಮಹತ್ವವನ್ನು ನೀಡುವಂಥ ಜನಪದ ಶೈಲಿಯ ಕಥೆಯ ಮೂಲಕ ಯಾವ ರೀತಿ ಮನೋಜ್ಞವಾಗಿ ಕಟ್ಟಿಕೊಡಲಾಗಿದೆ ಎಂಬುದನ್ನು ನಾವು ಈ ಒಂದು ಪಾಠದ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಒಂದೂರಲ್ಲಿ ತಾಯಿ ಮಗ ಇದ್ದರು ಅಂತಂದರೆ ಒಂದೂರಲ್ಲಿ ಏನು ಮಾಡ್ತಿದ್ರು, ತಾಯಿ ಮಗ ಇದ್ದರು. ತಾಯಿ ಅವರಿವರ ಮನೆಯ ಕಸ ಮುಸುರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರು ತಿನ್ನುತ್ತಿದ್ದರು. ಅಂದರೆ ಒಂದೂರಲ್ಲಿ ತಾಯಿ ಮಗ ಇಬ್ಬರಿದ್ದರು. ತಾಯಿ ಅವರಿವರ ಅಂತಂದರೆ ಬೇರೆಯವರ ಮನೆಯನ್ನು ಕಸ ಮುಸುರೆ ಕೆಲಸವನ್ನು ಮಾಡಿಬಂದು ಪಾತ್ರೆ ತೊಳೆದು ತಂದಿದ್ದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ, ಅಂತಂದರೆ ಯಾರಾದರೂ ಅನ್ನ ಅಂತ ಕೇಳಿದವ್ರಿಗೆ ದಾನ ಮಾಡಿ ಉಳಿದಿದ್ದನ್ನು ತಾಯಿ ಮಗ ಇಬ್ಬರು ಊಟ ಮಾಡ್ತಿದ್ರು. ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಅಂತಂದರೆ ಯಾರಾದರೂ ಒಂದಿನ ಭಿಕ್ಷೆಗೆ ಬಂದರೆ ಮಗನಿಗಿಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದರು. ಆ ತಾಯಿ ಏನು ಮಾಡ್ತಿದ್ದರು, ತನ್ನ ಪಾಲಿನ ಅನ್ನವನ್ನು ದಾನ ಮಾಡಿ ಮಗನಿಗೆ ಮಾತ್ರ ಊಟವನ್ನು ಎತ್ತಿರ್ತಿದ್ರು. ಮಗ ಹೀಗೆ ಬೆಳೆದು ದೊಡ್ಡವನಾದಾಗ ವಯಸ್ಸಿಗೆ ಬಂದ. ತಾಯಿ ಬರೇ ಅನ್ನದಾನ ಒಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು. ಆಗಲಿಲ್ಲ. ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂಬುದನ್ನು ಮಗನಿಗೆ ಯೋಚನೆ ಆಯಿತು. ಅಂತಂದರೆ ಮಗ ದೊಡ್ಡವನಾದಮೇಲೆ ಮಗನಿಗೆ ಏನಾಯಿತು, ನಮ್ಮಮ್ಮ ಯಾಕೆ ಈ ಥರ ಮಾಡ್ತಾರೆ ಅಂತ ಯೋಚನೆ ಆಯಿತು. ಒಂದು ದಿನ ಮಗ ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತೀ ಅಂತ ಕೇಳ್ತಾನೆ. ಮಗ ಏನು ಮಾಡ್ತಾನೆ, ತಾಯಿನ ಯಾಕಮ್ಮ ನೀನು ದಿನ ಹಿಂಗೆ ಮಾಡ್ತಿದ್ದೀಯ ಅಂತ ಕೇಳ್ತಾನೆ. ಒಂದೊಂದು ದಿನ ನೀನೇ ಉಪವಾಸವಿದ್ದು ದೇವೇರಿಯವರಿಗೆ ಅನ್ನದಾನ ಮಾಡುತ್ತೀ, ಅಂದರೆ ನೀನು ಒಂದಿನ ಉಪವಾಸ ಇದ್ದು ನಿನ್ನ ಪಾಲಿನ ಊಟವನ್ನು ಬೇರೆಯವ್ರಿಗೆ ಯಾಕೆ ಕೊಡ್ತಿದ್ದೀಯ ಅಂತ ಕೇಳ್ತಾನೆ. ಅನ್ನದಾನ ಒಂದನ್ನು ಬಿಟ್ಟರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು, ಅದೇನು ಅನ್ನದಾನದ ಮಹತ್ವ ಹೇಳು ಎಂದ. ಅದಕ್ಕೆ ತಾಯಿ ಅಂದರೆ ಮಗ ಏನು ಮಾಡ್ತಾನೆ, ತಾಯಿಯನ್ನು ಕೇಳ್ತಾನೆ, ಯಾಕೆ ನೀನು ಪ್ರತಿದಿನ ಅನ್ನದಾನ ಮಾಡ್ತೀಯ, ಬೇರೆಯವ್ರಿಗೆ ಅನ್ನ ಕೊಡ್ತೀಯಾ, ಯಾಕೆ ಇದ್ರ ಉದ್ದೇಶ ಏನು ಎಂಬುದನ್ನಾಗಿ ತಾಯಿನ ಪ್ರಶ್ನೆ ಮಾಡ್ತಾನೆ. ಮಗು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಅಂದರೆ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ಬಡತನ ಶ್ರೀಮಂತಿಕೆ ಕೊನೆ ತನಕ ಇರುವುದಿಲ್ಲ. ಆದರೆ ಅನ್ನದಾನದ ಪುಣ್ಯ ಕೊನೆ ತನಕ ಇರುವಂಥದ್ದು ಎಂದಳು. ಅಂದರೆ ಆ ತಾಯಿ ಏನು ಮಾಡ್ತಿದ್ದಾರೆ ಅಂದರೆ ಅನ್ನದಾನದ ಅಂದರೆ ಸಿರಿತನ ಬಡತನ ಯಾವುದು ಶಾಶ್ವತವಲ್ಲ, ಅನ್ನದಾನ ಅದು ಕೊನೆ ತನಕ ಇರುವಂಥ ಒಂದು ಪುಣ್ಯ ಎಂಬುದನ್ನಾಗಿ ತಾಯಿ ಹೇಳ್ತಾಳೆ. ಆ ಪುಣ್ಯ ಯಾವುದು ಎಂದು ಪ್ರಶ್ನಿಸಿದ ಮಗ. ಅಂದರೆ ಮಗ ಕೇಳ್ತಾನೆ, ಯಾವುದಮ್ಮ ಆ ಪುಣ್ಯ ಅಂತ. ಅದನ್ನು ಹೇಳುವುದು ನಮ್ಮಂಥ ನರ ಮನುಷ್ಯರಿಗಿಂತ ಹೇಗಾಯಿತು ಅಂದರೆ ಅದನ್ನು ಹೇಳುವುದು ನಮ್ಮಂಥ ನರ ಮನುಷ್ಯರಿಂದ ಹೇಗಾಯಿತು ಅಂತ ಕೇಳ್ತಾನೆ ಕ್ವಶನು. ಅದು ಶಿವನಿಗೆ ಗೊತ್ತು, ಅವನೇನು ಯೋಗಿ ಹೇಳು, ಅವನನ್ನೇ ಹೋಗಿ ಹೇಳು ಎಂದ ತಾಯಿ ಹೇಳಿದಳು.
ಅಂದರೆ ಸರಿ. ಅದರಂತೆ ಮಗ ತಾಯಿಯ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ. ಅಂತಂದರೆ ಆ ಒಂದು ಕ್ವಶನ್ ಕೇಳಲು ತಾಯಿ ಹೇಳಿದ್ಲಲ್ಲ, ತಾಯಿ ಹೇಳಿರೋದನ್ನು ಕೇಳಿಕೊಂಡು ಮಗ ಆ ಶಿವನ ಬಳಿಗೆ ಹೊರಟ. ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವಿ ಬಂತು. ಅಂದರೆ ಅವನು ಶಿವನನ್ನು ಹುಡುಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಒಂದು ದೊಡ್ಡ ಅಡವಿ ಮೀನ್ಸ್ ಕಾಡು ಬಂತು. ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು. ಅಲ್ಲಿ ಸಿಕ್ಕಾಬಟ್ಟೆ ಗಿಡ ಮರಗಳು ಬೆಳೆದಿದ್ದವು. ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆ ಆಯಿತು. ಅಂತಂದರೆ ಬೆಟ್ಟ ಹತ್ತುವುದಂದ್ರೆ ಅದೇನು ಈಸಿಯಾದ ಕೆಲಸ ಅಲ್ಲ. ಅಲ್ಲಿ ಕಳ್ಳು ಮುಳ್ಳುಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು. ಮುಂದೆ ಏನು ಮಾಡಬೇಕೆಂಬುದನ್ನು ಒಳ್ಳೆಯದಾಯಿತು. ಅಂತಂದರೆ ಆ ಮಗುಗೇನಾಯಿತು, ಮುಂದೆ ನಾನು ಏನು ಮಾಡಬೇಕನ್ನೋದೇ ಗೊತ್ತಾಗಲಿಲ್ಲ. ಆಗ ಅಲ್ಲಿ ಒಂದು ಬೇಡನ ಬಂದ. ಆ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬಂತು. ಅಂದರೆ ಆ ಅಡವಿಯಲ್ಲಿ ಒಂದು ಬೇಡ ಇದ್ದ. ಬಂದು ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು, ಅಂತಂದರೆ ಅಲ್ಲಿದ್ದ ಒಂದು ಬೇಡ ಬಂದ್ಬಿಟ್ಟು ಆ ಹುಡುಗನನ್ನು ಕಂಡು ಈ ಹುಡುಗ ಒಂದು ಸಿಂಹ ಪ್ರಾಣಿಗಳಿಗೆ ಒಂದು ಆಹಾರವಾಗುತ್ತಾನೆ ಎಂಬುದನ್ನು ತಿಳಿದುಕೊಂಡು ಆ ಹುಡುಗನನ್ನು ಮಾಡ್ತಾನೆ, ಕರೆದುಕೊಂಡು ಹೋಗುತ್ತಾನೆ. ನಿಮಗೆ ಈ ಅನ್ನದಾನ ಪಾಠ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.